ಯಕ್ಷಗಾನದ ತೆಂಕು ಬಡಗು ತಿಟ್ಟಿನ ಅಗ್ರಮಾನ್ಯ ಭಾಗವತರಾಗಿದ್ದ ದಿವಂಗತ ಕಡತೋಕ ಮಂಜುನಾಥ್ ಭಾಗವತರ ನೆನಪಿನ ಯಕ್ಷರಂಗೋತ್ಸವ ನವೆಂಬರ್ 23 ಮತ್ತು 24ರಂದು 2 ದಿನಗಳ ಕಾಲ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಕಡತೋಕದ ಜನತಾ ವಿದ್ಯಾಲಯದಲ್ಲಿ ಅದ್ಧೂರಿಯಾಗಿ ನಡೆಯಲಿದೆ ಎಂದು ಕೆಡಿಸಿಸಿ ಬ್ಯಾಂಕ್ ನಿರ್ದೇಶಕರು ಹಾಗೂ ಸಂಘಟನಾ ಸಮಿತಿ ಅಧ್ಯಕ್ಷ ಶಿವಾನಂದ ಹೆಗಡೆ ಕಡತೋಕ ಮಾಹಿತಿ ನೀಡಿದರು. ಹೊನ್ನಾವರ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಅವರು, ಹಳದಿಪುರ ಯಕ್ಷಲೋಕ ಸಂಸ್ಥೆಯು ಈ ಯಕ್ಷರಂಗೋತ್ಸವವನ್ನು ಕಳೆದ 12 ವರ್ಷಗಳಿಂದ ಆಯೋಜಿಸುತ್ತಾ ಬಂದಿದೆ. ಯಕ್ಷರಂಗೋತ್ಸವವು ಯಕ್ಷಗಾನಕ್ಕೆ ಮೀಸಲಾದ ಮಾಸಪತ್ರಿಕೆ ಯಕ್ಷರಂಗದ ಸಂಯೋಜನೆಯಲ್ಲಿ ಹಳದಿಪುರ, ಕುಮಟಾ, ಕಡತೋಕಗಳಲ್ಲಿ ನಡೆದಿದೆ. ಯಕ್ಷರಂಗೋತ್ಸವವನ್ನು ದಿನಾಂಕ 23ರಂದು ಸಂಜೆ 4 ಗಂಟೆಗೆ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಮತ್ತು ಯಕ್ಷಗಾನ ಅಕಾಡೆಮಿ ಅಧ್ಯಕ್ಷ ತಲ್ಲೂರು ಶಿವರಾಮ ಶೆಟ್ಟಿ ಜಂಟಿಯಾಗಿ ಉದ್ಘಾಟಿಸಲಿದ್ದಾರೆ. ಶಾಸಕ ದಿನಕರ ಶೆಟ್ಟಿ ಅಧ್ಯಕ್ಷತೆ ವಹಿಸಲಿದ್ದಾರೆ. ವೇದಿಕೆಯಲ್ಲಿ ಮಾಜಿ ಶಾಸಕ ಸುನೀಲ್ ನಾಯ್ಕ್, ನಿವೃತ್ತ ಪ್ರಾಂಶುಪಾಲ ಮತ್ತು ಸಂಗೀತಗಾರರಾದ ಪ್ರೊಫೆಸರ್ ಎಸ್ ಶಂಭು ಭಟ್ ಕಡತೋಕ, ಶಿರಸಿಯ ಉದ್ಯಮಿ ಅನಂತಮೂರ್ತಿ ಹೆಗಡೆ, ಯಕ್ಷಗಾನದ ಹಿರಿಯ ಸಂಶೋಧಕಿ ಡಾಕ್ಟರ್ ವಿಜಯನಳಿನಿ ರಮೇಶ್, ಆರ್ಜಿಪಿಆರ್ಎಸ್ನ ಜಿಲ್ಲಾ ಸಂಚಾಲಕ ವಿನೋದ್ ನಾಯ್ಕ್ ಕರ್ಕಿ, ಕಡ್ಲೆ ಗ್ರಾಮ ಪಂಚಾಯತ್ ಸದಸ್ಯ ಗೋವಿಂದ ಗೌಡ ಹಾಗೂ ಜನತಾ ವಿದ್ಯಾಲಯದ ಪ್ರಾಂಶುಪಾಲರಾದ ದುರ್ಗಮ್ಮ ಪಿಎಚ್ ಅವರು ಭಾಗವಹಿಸಲಿದ್ದಾರೆ. ಖ್ಯಾತ ಯಕ್ಷಗಾನದ ವೇಷಭೂಷಣ ತಜ್ಞ ಲಕ್ಷ್ಮಣ್ ನಾಯ್ಕ್ ಮಂಕಿ ಹಾಗೂ ಶಿವಮೊಗ್ಗ ಜಿಲ್ಲೆ ಸಾಗರದ ಹಿರಿಯ ಪತ್ರಕರ್ತ ಗಣಪತಿ ಶಿರಳಗಿ ಅವರನ್ನು ಕಡತೋಕ ಕೃತಿ ಸ್ಮೃತಿ ಪುರಸ್ಕಾರವನ್ನು ನೀಡಿ ಸನ್ಮಾನಿಸಲಾಗುವುದು. ಸಭಾ ಕಾರ್ಯಕ್ರಮದ ನಂತರ ಕಾರ್ತಿವೀರ್ಯಾರ್ಜುನ ಎಂಬ ಯಕ್ಷಗಾನ ಪ್ರದರ್ಶನಗೊಳ್ಳಲಿದೆ. ನವೆಂಬರ್ 24ರಂದು 10 ಗಂಟೆಗೆ ತಾಳಮದ್ದಲೆ ಅರ್ಥಗಾರಿಕೆ ಕುರಿತು ವಿನೂತನವಾದ ಚಿಂತನ ಕಮ್ಮಟ ನಡೆಯಲಿದೆ. ತಾಳಮದ್ದಲೆ ಅರ್ಥ ಚಿಂತನ ಕಮ್ಮಟ ಎಂಬ ಶೀರ್ಷಿಕೆಯಲ್ಲಿ ನಡೆಯುವ ಈ ಕಮ್ಮಟವನ್ನು ಯಕ್ಷಗಾನ ಅಕಾಡೆಮಿಯ ನಿಕಟಪೂರ್ವ ಅಧ್ಯಕ್ಷ ಡಾಕ್ಟರ್ ಜಿಎಲ್ ಹೆಗ್ಡೆ ಉದ್ಘಾಟಿಸುವರು. ಪ್ರತಿಷ್ಠಿತ ಪಾರ್ತಿ ಸುಬ್ಬ ಪ್ರಶಸ್ತಿ ಪುರಸ್ಕೃತ ಯಕ್ಷಗಾನ ವಿದ್ವಾಂಸರಾದ ಡಾಕ್ಟರ್ ಎಂ ಪ್ರಭಾಕರ್ ಜೋಶಿ ಅಧ್ಯಕ್ಷತೆಯಲ್ಲಿ ನಡೆಯುವ ಈ ಕಮ್ಮಟದಲ್ಲಿ ಖ್ಯಾತ ಅರ್ಥಧಾರಿಗಳಾದ ನಾರಾಯಣಯಾಜಿ ಸಾಲೆಬೈಲು, ಹಿರಣ್ಯ ವೆಂಕಟೇಶ್ ಭಟ್, ವಾಸುದೇವ ರಂಗಾಭಟ್ ಹಾಗೂ ಮೋಹನ್ ಹೆಗಡೆ ಹೆರವಟ್ಟ ಇವರು ಸಂಪನ್ಮೂಲ ವ್ಯಕ್ತಿಗಳಾಗಿ ಭಾಗವಹಿಸಿ ಚರ್ಚೆಯಲ್ಲಿ ಭಾಗವಹಿಸಲಿದ್ದಾರೆ. 3 ಗಂಟೆಗೆ ವಿದ್ಯಾವಾಚಸ್ಪತಿ ಬಿರುದಾಂಕಿತ ಖ್ಯಾತ ಅರ್ಥಧಾರಿ ವಿದ್ವಾನ್ ಉಮಾಕಾಂತ್ ಭಟ್ ಕೆರೆಕೈಯವರು ತಾಳಮದ್ದಲೆಯಲ್ಲಿ ಪಾತ್ರಶಿಲ್ಪ ಎಂಬ ವಿಷಯದ ಮೇಲೆ ಉಪನ್ಯಾಸವನ್ನು ಮಂಡಿಸಲಿರುವರು. ಸ್ಮರಣಾರ್ಥವಾಗಿ ಈ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಕಡತೋಕ ಮಂಜುನಾಥ ಭಾಗವತರು ಯಕ್ಷಗಾನದ ಮೇರು ಭಾಗವತರಾಗಿದ್ದಂಥವರು. ದಿವಂಗತರು ಬಹಳ ದೊಡ್ಡ ಕಲಾವಿದರಾಗಿ ಈ ಯಕ್ಷಲೋಕ ಹೇಳುವಂಥ ಪತ್ರಿಕೆಯನ್ನು, ಏಕೈಕ ಪತ್ರಿಕೆ ಅದು, ಆಗ ಅದನ್ನು ಪ್ರಾರಂಭ ಮಾಡಿದರು. ಶಿರ್ಸಿಯಲ್ಲಿ ಯಕ್ಷಗಾನದ ಒಂದು ಪತ್ರಿಕೋದ್ಯಮಿಯಾಗಿ ಕೂಡ ಗುರುತಿಸಿಕೊಂಡಿದ್ದರು. ಅದರ ಜೊತೆಗೆ ಬಹಳ ದೊಡ್ಡ ಕಲಾವಿದರು, ದಕ್ಷಿಣೋತ್ತರ ಕನ್ನಡ ಜಿಲ್ಲೆ ಬಹಳ ಪ್ರಸಿದ್ಧ ಕಲಾವಿದರಾಗಿ ಕಡತೋಕ ಮಂಜುನಾಥ ಭಾಗವತರಿದ್ದರು. ಅವರ ಬಗ್ಗೆ ವಿಶೇಷವಾಗಿ ಹೇಳಬೇಕಾದ್ದೇನಿಲ್ಲ, ತಮಗೆಲ್ಲರಿಗೂ ಗೊತ್ತಿದೆ. ಅಂಥ ಒಂದು ಅತ್ಯುತ್ತಮ ಕಲಾವಿದರ ನೆನಪಿಗಾಗಿ ಈ ಯಕ್ಷರಂಗೋತ್ಸವ 2 ದಿನಗಳ ಕಾಲ ನಡೆಯುತ್ತದೆ. 24ರಂದು ತಾಳಮದ್ದಲೆ ಅರ್ಥಚಿಂತನ ಕಮ್ಮಟ, ತಾಳಮದ್ದಲೆ ಕುರಿತು ಈ ಅರ್ಥಚಿಂತನ ಕಮ್ಮಟ ನಡೆಯಲಿಕ್ಕಿದೆ. ಅದರಲ್ಲಿ ಡಾಕ್ಟರ್ ಜಿಎಲ್ ಹೆಗಡೆ ಅವರು, ಹಿಂದಿನ ಯಕ್ಷಗಾನ ಅಕಾಡೆಮಿಯ ಅಧ್ಯಕ್ಷರಾಗಿದ್ದವರು, ಮಾಜಿ ಅಧ್ಯಕ್ಷರು, ಅವರು ಉದ್ಘಾಟಿಸಲಿದ್ದಾರೆ. ಅಧ್ಯಕ್ಷತೆಯನ್ನು ಡಾಕ್ಟರ್ ಎಂ ಪ್ರಭಾಕರ್ ಜೋಶಿ ಅವರು ವಹಿಸಲಿದ್ದಾರೆ. ಸಂಪನ್ಮೂಲ ವ್ಯಕ್ತಿಗಳಾಗಿ ಶ್ರೀ ಹಿರಣ್ಯ ವೆಂಕಟೇಶ್ ಭಟ್ರವರು, ಶ್ರೀ ನಾರಾಯಣಯಾಜಿ ಸಾಲೆಬೈಲು, ಶ್ರೀ ವಾಸುದೇವ ರಂಗಾಭಟ್ರವರು, ಶ್ರೀ ಮೋಹನ್ ಹೆಗಡೆ ಹೆರವಟ್ಟಾರವರು ಸಂಪನ್ಮೂಲ ವ್ಯಕ್ತಿಗಳಾಗಿ ಇರಲಿದ್ದಾರೆ. ಸಮಾರೋಪ ಸಮಾರಂಭ ಯಕ್ಷರಂಗೋತ್ಸವ ಸಂಘಟನಾ ಸಮಿತಿ ಅಧ್ಯಕ್ಷ ಶಿವಾನಂದ ಹೆಗಡೆ ಕಡತೋಕ ಇವರ ಅಧ್ಯಕ್ಷತೆಯಲ್ಲಿ ನಡೆಯಲಿದ್ದು, ಹಿರಿಯ ಮದ್ದಳೆಗಾರರಾದ ಚಂದ್ರಶೇಖರ್ ಭಂಡಾರಿ ಕಡತೋಕ ಹಾಗೂ ಹಿರಿಯ ವೇಷಧಾರಿ ಪ್ರಭಾಕರ್ ಹೆಗಡೆ ಚಿಟ್ಟಾಣಿ ಇವರಿಬ್ಬರನ್ನು ಕಡತೋಕ ಕೃತಿ ಸ್ಮೃತಿ ಪುರಸ್ಕಾರವನ್ನು ನೀಡಿ ಗೌರವಿಸಲಾಗುವುದು. ಸಿದ್ದಾಪುರ ಟಿಎಂಎಸ್ ಅಧ್ಯಕ್ಷರಾದ ನ್ಯಾಯವಾದಿ ಆರ್.ಎಂ. ಹೆಗಡೆ ಬಾಳೇಸರ, ಶಿರಸಿಯ ನ್ಯಾಯವಾದಿ ಜಿಎನ್ ಹೆಗಡೆ ಮುರೇಗಾರ್, ಕುಮಟಾದ ಲೆಕ್ಕ ಪರಿಶೋಧಕರಾದ ವಿನಾಯಕ್ ಹೆಗಡೆ, ಕುಮಟಾದ ಉದ್ಯಮಿಗಳಾದ ಮುರಳೀಧರ್ ಪ್ರಭು, ಹಳದಿಪುರ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಅಜಿತ್ ನಾಯ್ಕ್, ಉಡುಪಿಯ ಹವ್ಯಾಸಿ ಕಲಾವಿದ ಮತ್ತು ಕಲಾಗುರು ರಘುನಾಥ್ ನಾಯಕ್, ಶಿವಮೊಗ್ಗದ ಯಕ್ಷಗಾನ ಸಂಘಟಕ ಲಕ್ಷ್ಮೀನಾರಾಯಣ್ ಕಾಶಿ ಹಾಗೂ ಕಡತೋಕ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಸಾವಿತ್ರಿ ಭಟ್ ಉಪಸ್ಥಿತರಿರುವರು. ಉತ್ಸವದ ಕೊನೆಯಲ್ಲಿ ಪ್ರಸಿದ್ಧ ಅರ್ಥಧಾರಿಗಳಾದ ಡಾಕ್ಟರ್ ಎಂ ಪ್ರಭಾಕರ್ ಜೋಶಿ, ವಿದ್ವಾನ್ ಉಮಾಕಾಂತ್ ಭಟ್ ಕೆರೆಕೈ, ಹಿರಣ್ಯ ವೆಂಕಟೇಶ್ ಭಟ್ ಹಾಗೂ ವಾಸುದೇವ್ ರಂಗಾಭಟ್ ಇವರು ಅರ್ಥಧಾರಿಗಳಾಗಿ ವಾಮನ ಚರಿತ್ರೆ ಎಂಬ ತಾಳಮದ್ದಲೆಯನ್ನು ನಡೆಸಿಕೊಡುವರು ಎಂದು ಸತೀಶ್ ಭಟ್ ಮಾಹಿತಿ ನೀಡಿದರು.
ಇವತ್ತು ಕಳೆದ ಕೆಲವು ವರ್ಷಗಳಿಂದ ಈ ಇಡೀ ವರ್ಷದ ಒಂದು ಯಕ್ಷಗಾನದ ಬೆಳಕು ಚೆಲ್ಲುವಂಥ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಮುಖ್ಯವಾಗಿ ಇದರಲ್ಲಿ ಹವ್ಯಾಸಿ ಯಕ್ಷಗಾನ ಕಲಾವಿದರು ಹಾಗೂ ಯಕ್ಷಗಾನದ ಬಗ್ಗೆ ಕುತೂಹಲ ಇರುವಂಥ ಯಕ್ಷಗಾನದ ಬಗ್ಗೆ ಹಾಗೂ ಯಕ್ಷಗಾನವನ್ನು ಸರಿಯಾದ ರೀತಿ ತಿಳ್ಕೊಳ್ಳೋ ಮನಸ್ಸಿರುವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರೆ ಅತ್ಯಂತ ಅರ್ಥಪೂರ್ಣವಾದ ಕಾರ್ಯಕ್ರಮ ಆಗಿ ನಮ್ಮೆಲ್ಲರ ಅವರು ವಹಿಸಿದ ಶ್ರಮ, ಮಾಡಿದ ಖರ್ಚು ಹಾಗೂ ಎಲ್ಲ ವ್ಯವಸ್ಥೆಗೆ ಒಂದು ಅರ್ಥ ಬರ್ತದೆ. ಅನೇಕ ಜನ ಕಲಾವಿದರು, ವೃತ್ತಿಪರ ಕಲಾವಿದರು ಮಧ್ಯ ಅವರನ್ನು ನಾವು ಚಾರ್ಜ್ ಮಾಡ್ಕೊಳ್ಬೇಕು, ಸ್ವಲ್ಪ ಬೂಸ್ಟ್ ಆಗಬೇಕು ಅವರು ನಾಲೆಜ್ನಲ್ಲಿ. ಹಾಗಾಗುವಾಗ ಇಂಥ ಒಂದು ಕಮ್ಮಟಗಳು ಅಥವಾ ಈ ನೋಡುವಂಥ ಪ್ರಸಂಗಗಳು, ಇಲ್ಲಿ ಇರುವಂಥ ವ್ಯಕ್ತಿಗಳೆಲ್ಲ ಯಕ್ಷಗಾನದಲ್ಲಿ 30 ವರ್ಷ ದುಡಿದಂಥವ್ರು, ಇಲ್ಲಿ ಬರೋ ಸಂಪನ್ಮೂಲ ವ್ಯಕ್ತಿಗಳು, ಇವರನ್ನ ಅರ್ಥ ಮಾಡ್ಕೊಳ್ಳೋದು ಅಥವಾ ಇವರಿಂದ ಕಲಿಯೋದು ಬಹಳ ಇದೆ. ಅಂತ ಒಳ್ಳೊಳ್ಳೆಯ ಪ್ರತಿಭಾನ್ವಿತರನ್ನು ಹಾಕಿ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ. ಅದಕ್ಕೊಂದು ಅರ್ಥ ಬರಬೇಕು ಅಂತಂದ್ರೆ ಎಲ್ಲ ಹವ್ಯಾಸಿ ಕಲಾವಿದರು, ಮುಖ್ಯವಾಗಿ ವೃತ್ತಿಪರ ಕಲಾವಿದರು ಸಾಕಷ್ಟು ಜನ ಮತ್ತು ಈ ವಿದ್ಯಾರ್ಥಿಗಳು ಯಕ್ಷಗಾನ, ನಮ್ಮ ಕರ್ನಾಟಕದ ಹೆಮ್ಮೆಯ ಕಲೆಯಾದ ಯಕ್ಷಗಾನದ ಬಗ್ಗೆ ಸರಿಯಾದ ರೀತಿಯಲ್ಲಿ ತಿಳ್ಕೊಳ್ಳುವ ಕುತೂಹಲವುಳ್ಳ ಎಲ್ಲ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದರೆ. ಈ ಸಂದರ್ಭದಲ್ಲಿ ಯಕ್ಷರಂಗದ ಸಂಪಾದಕ ಕಡತೋಕ ಗೋಪಾಲಕೃಷ್ಣ ಭಾಗವತ, ನಾರಾಯಣ್ ಹೆಗಡೆ ನವಿಲಗೋಣ ಉಪಸ್ಥಿತರಿದ್ದರು. ಕುಮಟಾದಲ್ಲಿ ಕೃಷಿ ಪ್ಲಾಟ್ಗಳು ಮಾರಾಟಕ್ಕಿದೆ. ವಿಶೇಷ ರಿಯಾಯಿತಿ ಮಾರಾಟ. ಕುಮಟಾದ ಡಾಕ್ಟರ್ ಎವಿ ಬಾಳಿಗಾ ಕಾಲೇಜಿಗೆ ಅತಿ ಸಮೀಪದಲ್ಲಿ ಹೌಸಿಂಗ್ ಎನ್ಎ ಆಗಿ ಪರಿವರ್ತಿಸಬಲ್ಲ ಕೃಷಿ ಜಮೀನುಗಳು 3 ಗುಂಟೆ ಮತ್ತು ಮೇಲ್ಪಟ್ಟ ಜಮೀನುಗಳು ಅತ್ಯಂತ ಕಡಿಮೆ ದರದಲ್ಲಿ ಲಭ್ಯ. ಆಕರ್ಷಕ ಸ್ಥಳ, ಕೆಲವೇ ಸೈಟುಗಳು ಉಳಿದಿವೆ. ಇನ್ನು ಹೈವೇ, ಬಸ್ ಸ್ಟ್ಯಾಂಡ್, ರೈಲ್ವೆ ಸ್ಟೇಷನ್ಗೆ ಸಮೀಪದ ಸ್ಥಳ, ವಿಶಾಲವಾದ ರಸ್ತೆಗಳ ಸಂಪರ್ಕ ಇರುವ ಫ್ಲಾಟ್ಗಳು ಬೇಕಾದಲ್ಲಿ ತಕ್ಷಣ ಸಂಪರ್ಕಿಸಿ. ಮೊದಲು ಬಂದವರಿಗೆ ಮೊದಲ ಆದ್ಯತೆ. ಕೆಲವೇ ದಿನಗಳು ಮಾತ್ರ, ನವೆಂಬರ್ 30ರವರೆಗೆ ಮಾತ್ರ. ಹೆಚ್ಚಿನ ಮಾಹಿತಿಗಾಗಿ ಈ ನಂಬರ್ಗೆ ಕರೆ ಮಾಡಿ 7204204069.